ಪ್ರೆಗ್ನೆನ್ಸಿಯಲ್ಲಿ ಬರುವಂತ ಬೆನ್ನೋವು ಮತ್ತೆ ಸೊಂಟ ನೋವುಗಳಿಗೆ ಏನೇನ್ ಮಾಡಬಹುದು. ಫಸ್ಟ್ 3 ಮಂತ್ಸ್ ನಿಮ್ಗೆ ಯಾವುದೇ ರೀತಿಯಾದಂತ ನೋವುಗಳು ಕಾಣಿಸ್ಕೊಳ್ಳೋದಿಲ್ಲ. ಮತ್ತೆ ನಿಮ್ಗೆ ಸೊಂಟ ನೋವು ಬರುವಂತದ್ದು, ಬೆನ್ನೋವು ಬರುವಂತದ್ದು, ರಿಪ್ಕೇಜ್ ಪೇನ್ ಬರುವಂತ ಸಮಸ್ಯೆಗಳನ್ನ ನೀವು ಕಾಣ್ತಾ ಬರ್ತೀವಿ. ಇದಕ್ಕೆ ನೀವು ಯಾವ್ಯಾವ ಎಕ್ಸರ್ಸೈಸ್ಗಳನ್ನ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷಿತಾ, ಫಿಸಿಯೋಥೆರಪಿಸ್ಟ್. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಬರುವಂತ ಬೆನ್ನೋವು ಮತ್ತೆ ಸೊಂಟ ನೋವುಗಳಿಗೆ ಏನೇನ್ ಮಾಡ್ಬೋದು, ಹಾಗೆ ಅದಕ್ಕೆ ನೀವು ಏನ್ ಮಾಡಿದ್ರೆ ಸೊಂಟ ನೋವನ್ನ ಕಡಿಮೆ ಮಾಡ್ಕೋಬಹುದು, ಹಾಗೆ ನಿಮ್ಮ ಸೊಂಟನ ಹೇಗೆ ಭದ್ರ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ನಿಮ್ಗೆ ಕೆಲವೊಂದಷ್ಟು ಎಕ್ಸರ್ಸೈಸ್ಗಳನ್ನ ಹೇಳ್ಕೊಡ್ತಾ ಬರ್ತೀನಿ. ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ 3 ಮಂತ್ಸ್ ನಿಮ್ಗೆ ಯಾವುದೇ ರೀತಿಯಾದಂತ ನೋವುಗಳು ಕಾಣಿಸ್ಕೊಳ್ಳೋದಿಲ್ಲ. ಮಗು ಬೆಳವಣಿಗೆ ಆಗ್ತಾ ನಿಮ್ಗೆ ಪೋಸ್ಚರ್ ಚೇಂಜ್ ಆಗುತ್ತೆ, ಹಾಗೆ ನಿಮ್ಗೆ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ, ನಿಮ್ದು ವೆಯ್ಟ್ ಜಾಸ್ತಿ ಆಗ್ತಾ ಬರುತ್ತೆ, ಮತ್ತೆ ಹಾರ್ಮೋನ್ ರಿಲ್ಯಾಕ್ಸಿನ್ ಅಂತ ಹೇಳಿ ರಿಲೀಸ್ ಆಗಿರುತ್ತೆ ಬಾಡಿಯಲ್ಲಿ. ಹಾಗಾಗಿ ನಿಮ್ದೆಲ್ಲಾ ಜಾಯಿಂಟ್ಸ್ ಲೂಸ್ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಗೆ ಎಲ್ಲಾ ಜಾಯಿಂಟ್ಸ್ ಲೂಸ್ ಆಗಿ ನಿಮ್ದು ಪೋಸ್ಚರ್ ಚೇಂಜ್ ಆಗಿರುತ್ತೆ. ಜೊತೆಗೆ ಪಾದ ಊದ್ಕೊಳ್ಳೋದು, ಮತ್ತೆ ನಿಮ್ಗೆ ಸೊಂಟ ನೋವು ಬರುವಂತದ್ದು, ಬೆನ್ನೋವು ಬರುವಂತದ್ದು, ರಿಪ್ಕೇಜ್ ಪೇನ್ ಬರುವಂತ ಸಮಸ್ಯೆಗಳನ್ನ ನೀವು ಕಾಣ್ತಾ ಬರ್ತೀವಿ. ಬಟ್ ಇದನ್ನ ನೀವು ಎಕ್ಸರ್ಸೈಸ್ ಮಾಡ್ತಾ ಅದನ್ನ ಪ್ರಿವೆಂಟ್ ಮಾಡ್ಕೋಬಹುದು. ಹಾಗೆ ನೀವು ನೋವಿಲ್ದೆ ಆರಾಮಾಗಿ ಇರ್ಬೋದು. ಇದಕ್ಕೆ ನೀವು ಯಾವ್ಯಾವ ಎಕ್ಸರ್ಸೈಸ್ಗಳನ್ನ ಮಾಡ್ಬೇಕು ಅಂತ ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಮೊದಲನೇ ಎಕ್ಸರ್ಸೈಸ್ ಬಂದು ಆಂಕಲ್ ಟೋ ಮೂವ್ಮೆಂಟ್. ಪಾದಗಳನ್ನ ಹೀಗೆ ಹಿಂದೆ ಮುಂದೆ ಮಾಡ್ಬೇಕು. 1 2 3 4 5 ಈ ರೀತಿ ನೀವು ಒಂದ್ 20 ಸಲ ಮಾಡ್ಕೊಳ್ಳಿ. ಯಾಕಂದ್ರೆ ಕಾಲು ಊತ ಇರುತ್ತೆ ಪ್ರೆಗ್ನೆನ್ಸಿಲಿ ಯೂಶಲಿ. ಅದಕ್ಕೋಸ್ಕರ ನೀವು ಈ ಆಂಕಲ್ ಟೋ ಮೂವ್ಮೆಂಟ್ ಮಾಡೋದ್ರಿಂದ ಆಂಕಲ್ ಇಂದ ಬ್ಲಡ್ ಪಂಪ್ ಆಗಿ ಊತ ಕಡಿಮೆ ಆಗುವಂಥದ್ದು. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದು ಕಾಲೆರಡು ಮಡಚಿ ನಿಮ್ಮ ಕೆಳಗಿನ ಹೊಟ್ಟೆನ ಗಟ್ಟಿ ಮಾಡುವಂಥದ್ದು ಅಥವಾ ಯೂರಿನ್ ಕಂಟ್ರೋಲ್ ಮಾಡುವಂತ ಒಂದು ಮೂವ್ಮೆಂಟ್ ಮಾಡ್ಬೇಕು. ಒಂದು 40-50% ಪ್ರೆಷರ್ ಹಾಕಿ ಯೂರಿನ್ ಕಂಟ್ರೋಲ್ ಮಾಡಿ. ಹೀಗೆ 1 2 3 4 5 ರಿಲ್ಯಾಕ್ಸ್. ನೆಕ್ಸ್ಟ್ 2 2 3 4 5 3 2 3 4 5 4 2 3 4 5 5 2 3 4 5 ಇದನ್ನ 15 ಸಲ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಪೋಸ್ಚರ್ ಚೇಂಜ್ ಆಗಿರುತ್ತೆ, ಹಾಗಾಗಿ ನಿಮ್ಗೆ ಸೊಂಟ ಮುಂದಕ್ಕೆ ಬಂದಿರುತ್ತೆ. ಇಲ್ಲಿ ನೀವು ಹೀಗೆ ಸುಮ್ನೆ ಹಿಂದೆ ಮುಂದೆ ಮಾಡುವಂಥದ್ದು. 1 2 3 4 5 ಇದನ್ನು ಕೂಡ ನೀವು 15 ಸಲ ಮಾಡ್ಕೋಬಹುದು. ನೆಕ್ಸ್ಟ್ ಎಕ್ಸರ್ಸೈಸ್, ಕೆಳಗಿನ ಹೊಟ್ಟೆ ಗಟ್ಟಿ ಮಾಡಿ ಕಾಲ್ನ ಹೀಗೆ 1 2 3 4 5 ಹಾಗೆ ನೆಕ್ಸ್ಟ್ ಲೆಗ್ ಕೂಡ ನೀವು ಮಾಡ್ಕೋಬೇಕಾಗುತ್ತೆ ಈ ರೀತಿ. ನೆಕ್ಸ್ಟ್ ಎಕ್ಸರ್ಸೈಸ್, ಕಾಲ್ನ ಮತ್ತೆ ಹೊಟ್ಟೆ ಗಟ್ಟಿ ಮಾಡಿ, ಅಂದ್ರೆ ಯೂರಿನ್ ಕಂಟ್ರೋಲ್ ಮಾಡ್ಕೊಂಡು ಕಾಲ್ನ ಹೊರಗಡೆ ಒಳಗಡೆ ತಗೊಳ್ಳೋವಂಥದ್ದು. ಹೀಗೆ 1 2 3 4 5 ಹಾಗೆ ನಿಮ್ಮ ಸೆಕೆಂಡ್ ಲೆಗ್ ಕೂಡ ಮಾಡ್ಬೇಕಾಗುತ್ತೆ. ಇದನ್ನ ಮಾಡ್ತಾ ನೀವು ನಿಮ್ಮ ಹೊಟ್ಟೆ ಗಟ್ಟಿ ಇಟ್ಕೊಳ್ಳೋದನ್ನ ಮರೆಯೋಕ್ ಹೋಗ್ಬಾರ್ದು. ನಿಮ್ ಹೊಟ್ಟೆ ಹಾಗೆ ಕೆಳಗಿನ ಹೊಟ್ಟೆನ ಗಟ್ಟಿ ಇಟ್ಕೊಂಡೇ ಮಾಡ್ಬೇಕು. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದು ಹೊಟ್ಟೆ ಗಟ್ಟಿ ಇಟ್ಕೊಂಡು ನಿಮ್ಮ ಬಟಕ್ಸ್ ನ ಸ್ಕ್ವೀಸ್ ಮಾಡ್ತಾ ಸೊಂಟ ಮೇಲೆ ಎತ್ತೋಗ್ತದೆ. ಹೀಗೆ 1 2 3 4 5 ನೆಕ್ಸ್ಟ್ 2 2 3 4 5 3 2 3 4 5 4 2 3 4 5 5 2 3 4 5 ನೆಕ್ಸ್ಟ್ ಸಿಂಗಲ್ ಲೆಗ್ ರೇಸ್ ಅಂತ. ಒಂದು ಕಾಲ್ನ ಮಡ್ಚಿಟ್ಕೊಂಡು ಮತ್ತೆ ಯೂರಿನ್ ಕಂಟ್ರೋಲ್ ಮಾಡಿ ಕಾಲ್ನ ಮೇಲೆ ಕೆಳಗೆ ಹೀಗೆ. ಇದರಿಂದ ನಿಮ್ಗೆ ಕಾಲೂತಕ್ಕೂ ಹೆಲ್ಪ್ ಆಗುತ್ತೆ, ಹಾಗೆ ನಿಮ್ಮ ಸೊಂಟ ಕೂಡ ಭದ್ರ ಆಗ್ತಾ ಬರುತ್ತೆ. ಇದನ್ನು ಕೂಡ ನೀವು 15 ಸಲ ಮಾಡ್ಬೇಕು.
ದಿನಕ್ಕೆ 2 ಸಲ ಮಾಡಿದ್ರು ಒಳ್ಳೇದು. 4 and 5. ನೆಕ್ಸ್ಟ್ ಎಕ್ಸಸೈಸ್, 2 ಕಾಲ್ಗಳನ್ನ ಮಡಚಿ ಈ ರೀತಿ 1 2 3 4 5. ನೆಕ್ಸ್ಟ್ ನೀವು ಸೈಡ್ಗೆ ಮಲ್ಕೊಂಡು ಕೈನ ಸಪೋರ್ಟ್ ತಗೊಂಡು ಇಲ್ಲೂ ಕೂಡ ನಿಮ್ಮ ಹೊಟ್ಟೆ ಗಟ್ಟಿ ಮಾಡಿ ಕಾಲ್ನ ಈ ರೀತಿ ಮೇಲೆತ್ತುವಂಥದ್ದು. 1 2 3 4 5. 2 2 3 4 5. 3 2 3 4 5. 4 2 3 4 5. 5 2 3 4 5. ಈ ಎಕ್ಸಸೈಸ್ ನಿಮ್ಗೆ ಕಷ್ಟ ಇರುತ್ತೆ, ಮೊದಲು 10 ಮಾಡ್ಕೊಳ್ಳಿ. ಒಂದ್ಸಲ ಈ ಎಕ್ಸಸೈಸ್ ಈಸಿ ಅನ್ಸದ್ಮೇಲೆ ಇದೇ ಎಕ್ಸಸೈಸ್ ನ 10 ಕೌಂಟ್ಸ್ ಹೋಲ್ಡ್ ಮಾಡಿ ಈ ರೀತಿ ಮಾಡ್ಬೇಕು. 1 2 3 4 5 6 7 8 9 10. ಹೀಗೆ 10 ಕೌಂಟ್ಸ್ ಹೋಲ್ಡ್ ಮಾಡಿ 15 ಸಲ ಮಾಡುವಂತದ್ದು. ನೆಕ್ಸ್ಟ್ ಎಕ್ಸಸೈಸ್ ಕ್ಯಾಟ್ ಅಂಡ್ ಕ್ಯಾಮಲ್ ಎಕ್ಸಸೈಸ್ ಅಂತ ಹೇಳಿ, 2 ಭುಜನ ಕೆಳಗಡೆ ನಿಮ್ಮ 2 ಕೈಗಳನ್ನ ಇಟ್ಕೋಬೇಕು. ಮತ್ತೆ ಈ ಸೊಂಟದ ಕೆಳಗಡೆ ನಿಮ್ 2 ಕಾಲ್ಗಳನ್ನ ಇಟ್ಕೊಂಡು ಇಲ್ಲೂ ಕೂಡ ನಿಮ್ದು ಕೆಳಗಿನ ಹೊಟ್ಟೆನ ಗಟ್ಟಿ ಮಾಡಿ ಈ ರೀತಿ ಗೂನ್ ಒಂದ್ಸಲ ಮಾಡ್ಬೇಕು, ಮತ್ತೆ ಈ ರೀತಿ ಸ್ಟ್ರೆಚ್ ಮಾಡ್ಬೇಕು. ಹೀಗೆ 1 2 3 4 5. ಇದನ್ನು 10 ಸಲ ಮಾಡ್ಕೋಬಹುದು, 10 ರಿಂದ 15 ಸಲ ಮಾಡ್ಕೋಬಹುದು ಈ ಎಕ್ಸಸೈಸ್ ಕೂಡ. ನೆಕ್ಸ್ಟ್ ಎಕ್ಸಸೈಸ್ ಬಂದು ಈ ಕಾಲ್ನ ಹೀಗೆ ಮೇಲೆತ್ತಂತದ್ದು. ಹೀಗೆ 1. ಇದನ್ನ ಮಾಡ್ತಾ ಹೀಗೆಲ್ಲ ಎತ್ತಬಾರ್ದು, ಅದು ಸ್ಟೆಬಿಲಿಟಿ ಮೇಂಟೈನ್ ಮಾಡ್ಕೊಂಡು ಹೊಟ್ಟೆ ಗಟ್ಟಿ ಇಟ್ಕೊಂಡು ಸ್ಲೋ ಆಗಿ ಮೇಲೆ ಕೆಳಗೆ ಮಾಡ್ಬೇಕು ಈ ರೀತಿ. 1 2 3 4 5. ಇದನ್ನು ನೀವು 10 ರಿಂದ 15 ಸಲ ಮಾಡ್ಬೋದು, 2 ಸಲ ದಿನಕ್ಕೆ. ಹಾಗೆ ಸೈಡಿಗೆ 1 2 3 4 5. ಇದನ್ನು 10 ರಿಂದ 15 ಸಲ 2 ಸಲ. ಅದೇ ರೀತಿ ನಿಮ್ಮ 2 ಕಾಲ್ಗಳಿಗೂ ಕೂಡ ಮಾಡ್ಬೇಕಾಗುತ್ತೆ. 3 4 5. ನೆಕ್ಸ್ಟ್ ಬಂದು ನಿಮ್ಗೆ ರಿಬ್ ಕೇಜ್ ಪೇನ್ ಮತ್ತೆ ಮೇಲ್ಗಡೆ ಬೆನ್ನು ಇದ್ದಾಗ ಅಲ್ಲೇ ಕುತ್ಕೊಂಡು ಈ ರೀತಿ ಪುಷಪ್ಸ್ ಮಾಡುವಂಥದ್ದು ಅದೇ ಪೊಸಿಷನ್. 1 2 3 4 5. ಈಗ ಇದೇ ಪೊಸಿಷನ್ ಮೇಂಟೈನ್ ಮಾಡಿ ಗೂನ್ ಬೆನ್ನನ್ನು ಗೂನ್ ಮಾಡಿ ಅದೇ ಪೊಸಿಷನ್ ಅಲ್ಲಿ ಹೋಲ್ಡ್ ಮಾಡುವಂಥದ್ದು. 1 2 3 4 5 6 7 8 9 10. 2 2 3 4 5 6 7 8 9 10. 3 2 3 4 5 6 7 8 9 10. 4 2 3 4 5 6 7 8 9 10. 5 2 3 4 5 6 7 8 9 10. ಇದನ್ನ 10 ರಿಂದ 15 ಸಲ ಮಾಡಬೇಕು. ನೆಕ್ಸ್ಟ್ ಬಂದು ಈ ಆಪೋಸಿಟ್ ಕೈ ಮತ್ತೆ ಕಾಲ್ನ ಹೀಗೆ ಒಟ್ಟಿಗೆ ಎತ್ತುವಂಥದ್ದು. 1 2 3 4 5. ಇದನ್ನು ಸಹ ನೀವು 10 ರಿಂದ 15 ಸಲ ಮಾಡಬಹುದು. ಇದು ಈಸಿ ಆಯ್ತು ಅಂದ್ರೆ ಇದೇ ಎಕ್ಸಸೈಸ್ ಅಲ್ಲಿ ನೀವು ಕೈ ಮತ್ತೆ ಕಾಲ್ನ ಅಲ್ಲೇ ಹೋಲ್ಡ್ ಮಾಡುವಂಥದ್ದು ಈ ರೀತಿ. 1 2 3 4 5 6 7 8 9 10. ಹೀಗೆ ನೀವು ಒಂದೊಂದ್ ಕಡೆಗೂ ಒಂದೊಂದ್ಸಲ ಹೋಲ್ಡ್ ಮಾಡಿ ಇಟ್ಕೋಬಹುದು. ಆಗ ನಿಮ್ಗೆ ಕೈ ಮೇಲೆ ಕಾಲ್ ಮೇಲೆ ಅಷ್ಟು ಪ್ರೆಷರ್ ಬೀಳಲ್ಲ, ನಿಮ್ಗೆ ಅಷ್ಟು ನೋವು ಕೂಡ ಎಕ್ಸಸೈಸ್ ಮಾಡುವಾಗ ಬರೋದಿಲ್ಲ.
ಜೊತೆಗೆ ನಿಮ್ಮ ಆಂಕಲ್ ಊತ ಇರೋದ್ರಿಂದ ನೀವು ಪಿಲ್ಲೋನ ಕಾಲಿನ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋದ್ರಿಂದ, ಅಟ್ಲೀಸ್ಟ್ ಅದು ಎದೆ ಭಾಗಕ್ಕಿಂತ ಮೇಲಿರ್ಬೇಕು. ನೀವು ಕಾಲಿಟ್ಟಿದ್ದಾಗ ಈ ರೀತಿ ಕಾಲಿಟ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು, ಅಥವಾ ಆಂಕಲ್ ಟೋ ಮೂವ್ಮೆಂಟ್ ಈ ತರ ಮಾಡೋದ್ರಿಂದ ನಿಮ್ಗೆ ಕಾಲೂತ ಮತ್ತೆ ಕಾಲ್ ನೋವೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಮ ಬೇಬಿ ವೆಯ್ಟ್ ಇಂದ ನಿಮ್ಮ ಮಸಲ್ಸ್ ಎಲ್ಲ ಲೂಸ್ ಆಗಿರುತ್ತೆ, ಕೋರ್ ಮಸಲ್ಸ್. ಈ ಎಲ್ಲ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಕೋರ್ ಮಸಲ್ಸ್ ಮತ್ತೆ ನಿಮ್ಮ ಪೆಲ್ವಿಕ್ ಹೆಲ್ತ್ ಮತ್ತೆ ನಿಮ್ಮ ಮಸಲ್ಸ್ ನ ಮೇಂಟೈನ್ ಮಾಡ್ಕೋಬಹುದು. ಜೊತೆಗೆ ಈ ಎಕ್ಸಸೈಸ್ ನಿಮ್ಗೆ ಮೂಡ್ ಸ್ವಿಂಗ್ಸ್ ನ ಕೂಡ ಅವಾಯ್ಡ್ ಮಾಡುತ್ತೆ. ಹಾಗೆ ನಿಮ್ಮ ಆಹಾರಗಳನ್ನ ಸರಿಯಾಗಿ ತಗೊಳ್ತಾ ಇದ್ರ ಜೊತೆ ನೀವು ಎವ್ರಿ ಡೇ ಅಟ್ಲೀಸ್ಟ್ 2 hours ನೀವು ರೆಸ್ಟ್ ಮಾಡ್ಲೇಬೇಕಾಗುತ್ತೆ. ಇದನ್ನೆಲ್ಲ ಮಾಡ್ಕೊಂಡು ನಿಮ್ಮ ಜರ್ನಿಯನ್ನ ನೀವು ಸೇಫ್ ಮತ್ತೆ ಆರಾಮಾಗಿ ಇಟ್ಕೋಬಹುದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನು ಹಲವಾರು ವಿಡಿಯೋಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡಾಕ್ಟರ್ ಬಾಸ್. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.